ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೇಳ್ಗೆ ತಾಲೂಕಿನ ಯಡಹಳ್ಳಿ ಚಿಂಕಾರ ಅರಣ್ಯ ಪ್ರದೇಶದ ಅಮಲಜರಿ ಗ್ರಾಮದ ಸರ್ವೆ ನಂಬರ್ 258ರಲ್ಲಿ 397 ಮತ್ತು 227 ಕೆಜಿ ತೂಕದ ಶ್ರೀಗಂಧ ಕಟ್ಟಿಗೆ ಕಡಿದು ತುಂಡುಗಳನ್ನು ಮಾಡಿ ಅಕ್ರಮವಾಗಿ ಸಾಗಿಸುವ ವೇಳೆ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿರುವ ಘಟನೆ ಬೇಳ್ಗೆ ತಾಲೂಕಿನ ಅಮಲಜರಿ ಗ್ರಾಮದಲ್ಲಿ ನಡೆದಿದೆ. ಶ್ರೀಗಂಧ ಕಟ್ಟಿಗೆ ಸಾಗಿಸ್ತಾ ಇರುವ ಖಚಿತ ಮಾಹಿತಿ ಆಧಾರದ ಮೇಲೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರದ ಆರೋಪಿಗಳನ್ನು ಅರಣ್ಯ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಾಗಲಕೋಟೆ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸ್ವಪ್ಟಿಲ್ ಅಹಿರೆ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರದೀಪ್ ರಾಠೋಡ್ ಅವರ ಮಾರ್ಗದರ್ಶನದಲ್ಲಿ ಆರ್ಎಫ್ಒ ಅಮೃತ ಗೋಂಡಸಿ, ಸಿಬ್ಬಂದಿಗಳಾದ ಬಿಜಿ ಕಮ್ತರ್, ಪ್ರಭು ಗುಡ್ಡಕಾರ್, ವಿದ್ಯಾನಂದ ಹೊಸ್ಮನಿ, ಯಲ್ಲಪ್ಪ ಹಿರೇಕೂರ್ಬರ್, ವಿಠಲ್ ಮೂಲಿಮನಿ, ಅಶೋಕ್ ಪೂಜಾರಿ, ಶಿವಾಜಿ ಮಾದರ್, ಪೀರಪ್ಪ, ಗಣೇಶ್ ಪೆಡ್ಡನ್ನವರ್, ಮಹಂತೇಶ್ ವೆಂಕಣ್ಣ ಕಾರ್ಯಾಚರಣೆ ನಡೆಸಿದ್ದಾರೆ. ವರದಿ PSR ಮಾನವ ಹಕ್ಕುಗಳ ಅಧ್ಯಕ್ಷರು ರಂಗನಾಥ್ ತಳವಾರ್.